ಮಹಾತ್ಮ ಗಾಂಧಿ ನಿಮಗೆ ಗೊತ್ತು, ಎಂಥ ಸಂತ, ಎಂಥ ಸಾಧಕ. ನಾನು ಹೇಳ್ತೀನಿ, ಸುಮಾರು 1000 ವರ್ಷಗಳ ದಾಸ್ಯದಿಂದ ಭಾರತವನ್ನು ಬಿಡುಗಡೆ ಮಾಡಿದ್ರು ಗಾಂಧಿ. ನಮಗೂ ನಿಮಗೂ ಕಣ್ಣು ಕಾಣಿಸೋದು 300 ವರ್ಷಗಳ ಬ್ರಿಟಿಷರ ದಾಸ್ಯ, 700 ವರ್ಷ ನಮ್ಮ ದೇಶನ ಮುಸಲ್ಮಾನ್ ದೊರೆಗಳು ಇವರೆಲ್ಲ. ಅವರ ನಾನು ಕಂಡಂಥ ಶ್ರೇಷ್ಠ ನಾಯಕರು, ನನಗೆ ಆದರ್ಶ ಪುರುಷರು ಅಂದರೆ ಒಬ್ಬ ಅಕ್ಬರ್ ದ ಗ್ರೇಟು, ಇನ್ನೊಬ್ಬ ನಮ್ಮ ಕಡೆ ಟಿಪ್ಪು ಸುಲ್ತಾನ್. ನಾನು ಟಿಪ್ಪು ಬಗ್ಗೆ ಗರ್ಪಿಸ್ತೇನೆ, ಪ್ರತಿ ವರ್ಷ ನಾವು ಯಾಕಂದ್ರೆ ಅವ್ರು ನೆನೆಸ್ಕೋಬೇಕು ನೋಡಿ. KRS ಕಾನ್ಸೆಪ್ಟ್ ಕೊಟ್ಟಿದೆ ಟಿಪ್ಪು ಸುಲ್ತಾನ್. ಆಮೇಲೆ ನಾಲ್ವಡಿ ಕೃಷ್ಣರಾಜರು, ಪುಣ್ಯಾತ್ಮರು, ಪ್ರಾತಸ್ಮರಣೀಯರು, ಅವರು ತಮ್ಮ ಮಹಿಳೆಯರ ಒಡವೆ ವಸ್ತ್ರ ಅಡೈಟ್ KRS ಕಟ್ಟಕ್ಕೆ. ಈಗ ಟಿಪ್ಪು ಸುಲ್ತಾನೇ ಕಾರಣ ಈ ಕಾವೇರಿ ಕಣಿವೆ ಇರಿಗೇಟ್ ಆದ ಕಡೆ ರೈತರು ಪ್ರಾಸ್ಪರ ಆಗ್ತಾರೆ. ಸಣ್ಣ ಉದಾಹರಣೆ, ಮನಸ್ಸು ಮಾಡಿದ್ರೆ ಟಿಪ್ಪು ಮುಸಲ್ಮಾನರಿಗೆ ಬಂದುಕೊಳ್ಬೋದಾಗಿತ್ತ. ಅವರು ಒಕ್ಕಲಿಗೂ ಕೊಟ್ಟ, ಲಿಂಗಾಯತರಿಗೂ ಕೊಟ್ಟ, ಕುರುಬರಿಗೂ ಕೊಟ್ಟ, ದಲಿತರಿಗೂ ಕೊಟ್ಟ, ಎಲ್ಲರೂ ಕೊಟ್ಟ. ಅಂದರೆ ಇವತ್ತೇನು ಒಳಗೊಳ್ಳುವ ಅಭಿವೃದ್ಧಿ ಅಂತ ನೀವು ಬಂದಿದ್ದೀರಿ. ಈಸ್ ದಿ ಸಿಂಬಲ್ ಆಫ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಟಿಪ್ಪು ಸುಲ್ತಾನ್ ಇಸ್ ಎ ಸಿಂಬಲ್ ಆಫ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಭಾಳ ಜನ ವಿಶೇಷವಾಗಿ RSSನವರು, BJPಯವರು ಟಿಪ್ಪುನ ದ್ವೇಷ ಮಾಡ್ತಾರೆ. ನೋ ರೀಸನ್, ನೋ ವ್ಯಾಲಿಡ್ ರೀಸನ್ ಟು ಹೇಟ್ ಟಿಪ್ಪು. ಹಿ ವಾಸ್ ಅ ಗ್ರೇಟ್ ಡೆಸ್ಟಿನಿ ಮೇಕರ್. ಬಹುತ್ವದ ಬಗ್ಗೆ 1-2 ನಿಮಿಷ ಮಾತಾಡ್ತಾರೆ. ಬಹುತ್ವ ಭಾರತದಲ್ಲಿರೋದು ಬಹು ಜನರು, ಬಹು ಧರ್ಮೀಯರು, ಬಹು ಜನಾಂಗಕ್ಕೆ ಸೇರಿದವರು, ಬಹು ಆಚಾರ ವಿಚಾರಗಳನ್ನ ರೆಪ್ರೆಸೆಂಟ್ ಮಾಡೋರು, ಪ್ರತಿನಿಧಿಸ್ತಕ್ಕಂಥವ್ರು. ಇಲ್ಲಿ 2 ಅಂಶಗಳು ಬರ್ತವೆ. ಒಂದು ಏಕತ್ವ. ಏಕತ್ವ ನಿಮಗೆ ಗೊತ್ತಿಲ್ಲ, ಹಿಂದುತ್ವ. ಬಹುತ್ವ ಅಂದ್ರೆ ಎಲ್ರಿಗೂ ಜಾಗ ಇದೆ, ಎಲ್ರಿಗೂ ಜಾಗ ಇದೆ. ಪ್ರಕೃತಿ ನಮಗೆಲ್ಲ ಜಾಗ ಕೊಟ್ಟಿದೆ. ಪ್ರಕೃತಿ ಧರ್ಮ ಶ್ರೇಷ್ಠವಾದ ಧರ್ಮ. ಹಿಂದೂ ಧರ್ಮನೂ ಅಲ್ಲ, ಇಸ್ಲಾಂ ಧರ್ಮನೂ ಅಲ್ಲ, ಪ್ರಕೃತಿ ಧರ್ಮನೇ ಶ್ರೇಷ್ಠವಾದ ಧರ್ಮ. ಪ್ರತಿಯೊಂದು ಧರ್ಮವನ್ನು ನಾವು ಗೌರವಿಸಬೇಕು. ಅದೇ ವಿಷಯ. ಒಂದು ಧರ್ಮವನ್ನು ಪ್ರೀತಿಸೋದಾಗಲಿ, ಬೇರೆ ಧರ್ಮನ ತಿರಸ್ಕಾರದಲ್ಲಿ ಅದು ಒಳ್ಳೆಯ ಸಂಸ್ಕಾರ ಅಲ್ಲ. ಇಡೀ ವರ್ಲ್ಡಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು ಇಂಡಿಯಾದಲ್ಲಿವೆ. ಇಂಡಿಯಾದಲ್ಲಿ ಹಿಂದೂ ಧರ್ಮ ಒಂದೇ ಹುಟ್ಟಿರೋದು, ಜೊತೆಗೆ ಇಂಡಿಯಾದಲ್ಲಿ ಬೌದ್ಧ ಧರ್ಮನೂ ಹುಟ್ಟಿದೆ. ಇಂಡಿಯಾದಲ್ಲಿ ಕೂಡ ಜೈನ ಧರ್ಮನೂ ಹುಟ್ಟಿದೆ. ಕ್ರೈಸ್ತ ಧರ್ಮ ಬೇರೆ ಕಡೆಯಿಂದ ಬಂದಿತ್ತು, ಇಸ್ಲಾಂ ಧರ್ಮ ಬೇರೆ ಕಡೆಯಿಂದ ಬಂದಿತ್ತು. ಆದರೆ ಭಾರತೀಯರು ಮೂಲಭೂತವಾಗಿ ಬಹುಧರ್ಮೀಯರು, ಬಹು ಜನಾಂಗೀಯ ವ್ಯಕ್ತಿಗಳು, ಬಹು ಭಾಷೆಯನ್ನ ಆಡ್ತಕ್ಕಂಥವರು. ಸೊ ಬಹುತ್ವ ಈ ದೇಶದ ಆತ್ಮ, ಈ ದೇಶದ ಉಸಿರು, ಈ ದೇಶದ ಬದುಕು. ಬಹುತ್ವಕ್ಕೆ ಅಪಚಾರ ಮಾಡಬಾರದು. ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ, ಉಗ್ರ ಹಿಂದುತ್ವದ ವಿರೋಧಿಗಳು. ಹಾಗೆ ನಮ್ಮ ದೇಶದಲ್ಲಿ ಜಾತಿ ಪದ್ಧತಿ ಹುಟ್ಟಾಕಿ ಬ್ರಾಹ್ಮಣರು, ಬ್ರಾಹ್ಮಣೇತರರು ಗುಂಪನ್ನ ಹುಟ್ಟು ಹಾಕಿರೋರು ಬ್ರಾಹ್ಮಣರು. ಅದನ್ನ ನಾನು ಬ್ರಾಹ್ಮಣ್ಯ ಅಂತ ಕರಿತೀನಿ. ಅದು ನಾವು ಬ್ರಾಹ್ಮಣರು ವಿರೋಧಿಗಳಲ್ಲ, ಅವರು ಮನುಷ್ಯರಲ್ಲ. ಅವರು ಅರ್ಜಿ ಹಾಕಂದು ಬಿಟ್ಟಿದ್ರ ಆ ಕಮ್ಯುನಿಟಿನಲ್ಲಿ. ನಾನೇನೋ ಅರ್ಜಿ ಹಾಕಂದು ಹುಟ್ಟಿದ್ನ ಈ ಧರ್ಮದಲ್ಲಿ, ಈ ಜನಾಂಗದಲ್ಲಿ. ನೀವು ಆಯ್ಕೆ ನಿಮ್ದಲ್ಲ. ಈಗ ಹುಟ್ಟಿದೆ ನೋಡಿ, ಈ ಆಯ್ಕೆ ನಿಮ್ದಲ್ಲ. ಹಾಗಾಗಿ ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಇನ್ ಬಿಟ್ವೀನ್ ಒಳ್ಳೆ ಲೈಫನ್ನ ಎಷ್ಟು ಸಾಧ್ಯವೋ ಅಷ್ಟು ನಾವು ಲೀಡ್ ಮಾಡೋದು, ಅದು ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ಇತ್ತೀಚಿನ ವರ್ಷಗಳಲ್ಲಿ ಅದನ್ನು ಮೋದಿಯವರ ಒಂದು ಆಡಳಿತದಲ್ಲಿ ಈ ಹಿಂದುತ್ವವಾದಿಗಳ ಸಂಖ್ಯೆ ಹೆಚ್ಚಾಗಿದೆ.
ನೋಡಿ ಮೊನ್ನೆ ಮೋದಿಯವರು ಮಾತಾಡ್ತಾರೆ, ನಾನು ಅಪ್ಪ ಅಮ್ಮನ ಕಡೆಯಿಂದ ಹುಟ್ಟಿಲ್ಲ, ದೈವಾಂಶ ಸಂಭೂತನಾಗಿ ದೇವರು ಹೇಳ್ತೀನಿ. ಎಂಥ ಮೂರ್ಖ! ಈ ದೇಶದಲ್ಲಿ ಮೊದಲನೇ ಫೂಲ್ ಯಾರಿದ್ರೆ ಅದು ಮೋದಿನೇ ಅಲ್ಲಮ್ಮ. ಮೊದಲನೇ ಫೂಲು. ಇದನ್ನ ಟೀಕೆ ಮಾಡಿದಷ್ಟು ಯಾರು ಮಾಡಿಲ್ಲ ಅಮಾಂಗ್ ಇಂಟೆಲೆಕ್ಚುವಲ್ಸ್. ಇನ್ನು ಯಾವಾಗ ಒಳಗೆ ಹಾಕ್ಬಿಡ್ತಾರೆ, ಈಗಲೇ ರೆಡಿ ನಾನು ಅಂತ ಹೇಳ್ತೀನಿ. ಯಾವಾಗಲೇ ಯಾಕೆ ಒಳಗಾಕೋದು, ಈಗಲೇ ಕರ್ಕೊಂಡೋಗಿ ಬರ್ತಿಲ್ಲ ಅಂತ ನಾನು 3 ಸತಿ ಜೈಲಿಗೆ ಹೋಗಿದ್ದೀನಿ. ಮೊನ್ನೆ ಹಿಂಗೆ ಅಕಾಡೆಮಿಕ್ ಸ್ಟಾಫ್ ಕಾಲೇಜಲ್ಲಿ ಮಾತಾಡ್ತಾ ರಾಮ ವೈಲೇಟರ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿದೆ ಅಷ್ಟೇ. ನಾನು ಯಾರ್ದೋ ಮಾತು ಕೇಳ್ಕೊಂಡು ಗರ್ಭಿಣಿ ಹೆಂಡ್ತಿನ ಕಾಡಿಗೆ ಇಡ್ತಿರ್ತಾರೆ. ದೇವರಾಮ ರಾಮನ್ ಗೊತ್ತಾಗಬೇಕಲ್ವ, ನನ್ನ ಹೆಂಡ್ತಿ ಒಳ್ಳೆಯವರು, ಗರ್ಭಿಣಿ, ಒಳಗಡೆ 2 ಮಕ್ಕಳಿಗೆ ಎಲ್ಲ ಖುಷ. ಈ ಸ್ಥಿತಿಗೆ ಅವನ್ನ ಬೀದಿ ಕೇಳಬಾರ್ದಂತ ಒಬ್ಬ ಜಂಟಲ್ಮನ್ ರಾಮ ಆಗಿದ್ದಿದ್ರೆ ಅವ. ಆಮೇಲೆ ನಿಮ್ಗೆ ಗೊತ್ತಿಲ್ಲ, ರಾಮನಿಗಿಂತ ಭಾರಿ ಒಳ್ಳೆಯವನು. ನೋಡಿ, ಅಶೋಕವನದಲ್ಲಿ ಹೆಚ್ಚು ಕಡಿಮೆ ತಿಂಗಳು ತುಳಸಿ ಇದೆ. ಒಂದು ದಿವಸ ಆ ಕಡೆ ಹೋಗಿ ಅವ್ರ ಮುಖ ನೋಡಿಲ್ಲ. ಒಂದು ದಿವಸ ಆ ಕಡೆ ಹೋಗಿ ರಾಮನ ಪಾಠ ಕಳಿಸ್ಬೇಕಾಗಿತ್ತು. ಇವನು ದೇವರು ಅಂತ ಹೇಳ್ಕೈತಿ. ನಾ ಬರ್ತೀನಿ, ನಿಂಗೆ ಗೊತ್ತಾಗಲಿಲ್ಲ ಇಲ್ಲಪ್ಪ. ಪುಷ್ಪಕ ವಿಮಾನದಲ್ಲಿ ನಾನು ಬರ್ತಾ ಇದ್ದೀನಿ, ನೀನು ಹೆಂಡತಿ ಎತ್ಕೊಂಡು ಹೋಗಕ್ಕೆ ಅಂತ ನಿಂಗೆ ಗೊತ್ತಾಗಬೇಕಲ್ಲ. ಆಮೇಲೆ ಅವಳನ್ನ ಹೊತ್ಕೊಡೋದ್ಮೇಲೆ ಸೀತಾ ಲಕ್ಷ್ಮಣ ಅನ್ಕೊಂಡು ಇನ್ಯಾಚಿನ ದೇವರು. ನಾನೇ ಹೇಳ್ತೀನಿ, ಯಾವ ದೇವರನ್ನ ನೀವು ಅವಲಂಬಿತರಾಗಬೇಡಿ ದಯವಿಟ್ಟು. ಏನಾಗುತ್ತೆ ಅಂದರೆ ಏನಾಗುತ್ತೆ, ನಮ್ಮ ಪ್ರಯತ್ನ ನಿಲ್ಲಿಸ್ಬಿಡ್ತೀವಿ, ನಾವು ಎಫರ್ಟ್ ಹಾಕಿದ್ರೆ ನಿಲ್ಲಿಸ್ಬಿಡ್ತೀವಿ, ನಾವು ಕಷ್ಟಪಡೋದು ನಿಲ್ಲಿಸ್ಬಿಡ್ತೀವಿ. ದೇವರು ಅವನಲ್ಲ ನೋಡ್ಕೊತಾನೆ. ನಾನು ನೋಡಿ ಅದೇ ಚಳುವಳಿ ಹೋದಂಥ ಸಂದರ್ಭದಲ್ಲಿ ಐ ಸ್ಟಾರ್ಟ್ ವಿಸಿಟಿಂಗ್ ಟೆಂಪಲ್ಸ್, ಐ ಸ್ಟಾರ್ಟ್ ವರ್ಷಿಪಿಂಗ್ ಗಾಡ್ಸ್ ಅಂಡ್ ಗಾಡೆಸಸ್. ಐ ಕೇಮ್ ಔಟ್ ಆಫ್ ಗಾಡ್ಸ್ ಅಂಡ್ ಗಾಡೆಸಸ್. ದೇವ್ರು ಬಿಟ್ಟ ಮೇಲೆ ನಾನು ಸಾವುಕಾರನಾಗ ಇರ್ತಾರೆ. ದೇವರು ಇರೋವರೆಗೂ ನೋಡಿ ಗಾಡ್ ಸಿ ಇರ್ರೆಸ್ಪೆಕ್ಟಿವ್ ಅಲ್ಲ ಅಂತ ನಾನು ಕರೆ ಇನ್ಶಾಲ್ಲ ಅಂತ ಕುರಾನಲ್ಲಿ ಒಂದು ಹೇಳುತ್ತೆ, ಲಾ ಇಲಾಹು ಇಲ್ಲ. ಈ ಭೂಮಿ ಮೇಲೆ ದೇವರಲ್ಲದೆ, ಪ್ರಕೃತಿ ಅಲ್ಲದೆ, ದೇವರ ಪ್ರತಿನಿಧಿಗಳಾದ ನೀವು ನಾವಲ್ಲದೆ ಇನ್ನು ಯಾರೂ ಇಲ್ಲ ಅಂತ ದೊಡ್ಡ ಮಾತು ಅದು. ಜೀಸಸ್ ಕ್ರೈಸ್ಟು ಶಿಲುಬೆಗೆ ಏರಿಸ್ತವ್ರು ದೇವರವ್ರಿಗೆ ಗೊತ್ತಿಲ್ಲ ಮಾಡ್ತಾ ಇದ್ದಾರೆ. ಕ್ಷಮೆ ಅಂದರೆ ಜೀಸಸ್ ಕ್ರೈಸ್ಟ್. ಈಗಲೂ ಜೆಂಡರ್ ಜಸ್ಟಿಸ್ ಅಂದರೆ ಇಸ್ಲಾಂ. ಎಲ್ಲ ಥರದಲ್ಲೂ ಹೆಣ್ಮಕ್ಳಿದೆ. ಹಾಗಾಗಿ ಹಿಂದುತ್ವದಲ್ಲಿ ಭ್ರಾತೃತ್ವ ಇಲ್ಲ, ಹಿಂದುತ್ವದಲ್ಲಿ ಬಂಧುತ್ವ ಇಲ್ಲ, ಹಿಂದುತ್ವದಲ್ಲಿ ಸಮಾನತೆ ಇಲ್ಲ, ಹಿಂದುತ್ವದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಶೂದ್ರರಿಗೆ ಸ್ವಾತಂತ್ರ್ಯ ಇಲ್ಲ. ಮನು ಕೈಲಿ ಹೇಳಿಸ್ತಾರೆ, ನ ಸ್ತ್ರೀ ಸ್ವಾತಂತ್ರ್ಯ ಮರಹತಿ ಅಂತ. ನ ಸ್ತ್ರೀ ಸ್ವಾತಂತ್ರ್ಯ ಮರಹತಿ. ಜನ್ಮ ಕೊಡೋಕೆ ತಾಯಿ ಬೇಕು, ಅನ್ನ ಕೊಡೋಕೆ ತಾಯಿ ಬೇಕು, ಬದುಕು ಕಟ್ಟು ಕೊಡೋಕೆ ತಾಯಿ ಬೇಕು, ಎಲ್ಲಕ್ಕೂ ಎದೆ ಹಾಲು ಕುಡಿಸೋಕ್ಕೂ ತಾಯಿ ಬೇಕು, ಎಲ್ಲಕ್ಕೂ ತಾಯಿ ಬೇಕು. ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ನಮ್ಮ more than 50%. ಅವ್ರನ್ನ ಇಂಗ್ಲೀಷಲ್ಲಿ ದ ಅದರ್ ಹಾಫ್ ಅಂತ ಕರಿತೀವಿ. ದ ಅದರ್ ಹಾಫ್ ಅಂದರೆ ಮಹಿಳೆಯರನ್ನು ರೆಸ್ಪೆಕ್ಟ್ಫುಲ್ ಆಗಿ ಕರಿತೀವಿ. ಆಮೇಲೆ ಶೂದ್ರರು ಬಹು ಜನರು, ದಲಿತರಾಗಿರಲಿ, ಆದಿವಾಸಿಗಳಾಗಿರಲಿ, ಹಿಂದೂಳರಾಗಿರಲಿ, ಮತಿ ಹಿಂದೂಳರಾಗಿರಲಿ, ಇವರೆಲ್ಲ ಶೂದ್ರರು. ಅದಕ್ಕೆ ಇನ್ನೊಂದು ಮಾತು ತಿಳಿಸ್ತಾರೆ ಮನು ಬಾಯಿನಲ್ಲಿ, ದಾಸ್ಯಂ ಶೂದ್ರಂ ದ್ವಿಜನ್ಮನ. ದಾಸ್ಯಂ ಶೂದ್ರಂ ದ್ವಿಜನ್ಮನ. ಎಲ್ಲ ಶೂದ್ರರು ದ್ವಿಜನ ಬ್ರಾಹ್ಮಣರು ಬ್ಲಾಕಾಗಿ. ಆಮೇಲೆ ಅದಕ್ಕೆ ಇನ್ನೊಂದು ಕಥೆ ಕಟ್ತಾರೆ, ಬ್ರಾಹ್ಮಣರು ಬ್ರಹ್ಮನ ತಲೆಯಿಂದ ಬಂದವರು, ಕ್ಷತ್ರಿಯರು ಭುಜದಿಂದ ಬಂದವರು, ವೈಶ್ಯರು ಸೊಂಟದಿಂದ ಬಂದವರು, ಶೂದ್ರರು ಪಾಪದಿಂದ ಬಂದವರು. Can we believe this bullshit theory in the age of scientific age? ಸಾಧ್ಯನಮ್ಮ? ಬರೀ ಊಟದಾಗಿಂದ ಸಾಯೋವರೆಗೂ ಎಲ್ಲ ಬ್ರಿಟಿಷ್ ಸೇವೆ. ಯಾರಾದರೂ ಆಕಸ್ಮಿಕ ಬ್ರಾಹ್ಮಣರಿಗೆ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ನಾನು ಕ್ರಿಟಿಸೈಸ್ ಮಾಡ್ತಾ ಇದ್ದೀನಿ, ಕ್ರಿಟಿಕಲ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಯಾರಿಗೂ ಮೋಸ ಮಾಡಬೇಕು ಅನ್ನೋ
ದೂರ ಓಲೆ ಬರೇ ನಮ್ಮ ಮನೇಲಿ 8 ಜನ ಬ್ರಾಹ್ಮಣರು ಸೊಸೆದಿರವ್ರೆ. ಬ್ರಾಹ್ಮಣ್ಯವನ್ನ ವಿರೋಧ ಮಾಡಿಸ್ತೀವಿ, ಬ್ರಾಹ್ಮಣರನ್ನ ವಿರೋಧ ಮಾಡ್ತೀವಿ. ನಮ್ಮ ಇಬ್ಬರು ಹೊತ್ತಿಗೆ ಗೀತಾ ಪದ್ಮ ಅವರು ಕೂಡ ಬ್ರಾಹ್ಮಣರು. ಲೇಟೆಸ್ಟ್ ಅಡಿಷನ್ ನನ್ನ ಫ್ಯಾಮಿಲಿನಲ್ಲಿ ನನ್ನ ತಂಗಿ ಜಿ ಬಿ ಶಾಂತಕುಮಾರ್ ಅಂತ ಒಬ್ಬಳ ತಂಗಿ. ಅವಳು ರಿಟೈರ್ಡ್ ಆಸ್ ಡೆಪ್ಯೂಟಿ ರಿಜಿಸ್ಟ್ರಾರ್ ಆಫ್ ವಾಸ್ತು ಸೊಸೈಟಿ, ಸೀನಿಯರ್ ಕ್ಲಾಸ್ 1 ಆಫೀಸರ್. ಅವಳ 2ನೇ ಮಗ ತೇಜೋತ್ತರನ್ ಅಂತ, ಅವನು ಉಡುಪಿನಲ್ಲಿ ಅಷ್ಟಮಠಗಳಿವೆ. ಅದರಲ್ಲಿ ಪಲಿಮಾರು ಮಠ ಕೂಡ ಒಂದು. ಪಲಿಮಾರು ಮಠದ ಶ್ರೀಗಳ ತಂಗಿ ಮಗಳನ್ನೇ ಲವ್ ಮಾಡಿ ಮದುವೆ ಆಗಿದ್ರು. ಹೊಸ್ತಾಗಿ ಮದುವಾಗ ಹೆಣ್ಮಗಳಿಗೆ ಮದುವೆ ಮಾಡ್ಕೊಳ್ಳೋರಿಗೆ ಏನಪ್ಪ ಇಂದ್ರ ಇಟ್ಕೊಂಡಿದ್ದ, ವರುಣ ಇಟ್ಕೊಂಡಿದ್ದ, ಸೋಮ ಇಟ್ಕೊಂಡಿದ್ದ, ನಾನು ಇಟ್ಕೊಂಡು ಇನ್ನೇನು ಗಂಟೆ ಕೊಡ್ತಾ ಇದ್ದೀನಿ. ಇವ್ರಿಗೆ ಓಡಾಡಿಸ್ಕೊಂಡು ಚಪ್ಪಲಿ ಹೊಡಿಬೇಕಂತ ಹೇಳಿ ಬಂದ. ನನಗೆ ಈ ಮಂತ್ರನು ಬಂತು, ಇದೊಂದು ಬೇಡ ಬೇರೆ ಬೇರೆ ನನಗೆ ಗೊತ್ತು ಈ ಮಂತ್ರ ಏನು ಅಂತ, ಬೇರೆ ಹೇಳಪ್ಪ ಅಂತಂದೆ. ನಮ್ಮ ಅಜ್ಜಿ ತಾತ, ನಮ್ಮ ತಾಯಿ, ಆಗ ನಮ್ಮ ತಂದೆ ಇರಲಿಲ್ಲ, ವಿಧವೆ. ಕೆಲವರು ಏನು ಮಾಡ್ತಾರೆ, ಮದುವೆ ಟೈಮಲ್ಲಿ ವಿಧವೆಯರು ಇರಬಾರ್ದು, ಸುತ್ತಮುತ್ತ ಇರಬಾರ್ದು, ತಾಯಿನ ವಿಧವೆ. ನಾನು ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ತಾಯಿ, ನಮ್ಮ ಊರು ಮೇಲೆ ಮಾಡಿದ್ರು 5 ಜನ ನನ್ನ ಮತ್ತು ನನ್ನ ಹೆಂಡತಿ ತಂದೆ ಕೈ ಬಿಟ್ಟು ಒಳ್ಳೆದಾಗಲಿ 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 ಅಂದರು. ಈಗ ನಮ್ಗೆ ಒಳ್ಳೇದಾಗಿಲ್ವಾ? ಚೆನ್ನಾಗಿಲ್ವ? ನಾವು ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ. ಹಾಗಾಗಿ ಈ ಬ್ರಾಹ್ಮಣ್ಯ ಹಲವಾರು ರೋಗ ರುಜಿನಗಳನ್ನು ಸೃಷ್ಟಿ ಮಾಡಿದೆ ನಮ್ಮ ಹಿಂದೂ ಸಮಾಜದಲ್ಲಿ. ಬಹುಸಂಖ್ಯಾತ ಹಿಂದೂಗಳು ತಮ್ಮ ಮೂಲಭೂತ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ. ಮೇಲಿರೋರು ಮೇಲೆ ಇದ್ದಾರೆ, ಕೆಳಗಿರೋರು ಕೆಳಗೆ ಇದ್ದಾರೆ, ಮಧ್ಯದವರು ತ್ರಿಶಂಕುಗಳಾಗಿ ಸಾಯ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ರಿಪೇರಿ ಮಾಡಬೇಕು ಅಂದರೆ ಬಹುತ್ವ ಒಂದೇ ರಾಜಮಾರ್ಗ. ಬಹುತ್ವ, ಬಹುಜನರು. ಬುದ್ಧ ಒಂದು ಮಾತು ಹೇಳ್ತೀವಿ ನೋಡಿ, ನಮ್ಮ ಮನೆಯಲ್ಲಿ ಬುದ್ಧರು ಬಿಟ್ರೆ, ಆ ಕಡೆ ಬಸವ ಬಿಟ್ರೆ, ಇಲ್ಲಿ ಬಾಬಾ ಸಾಹೇಬ್ ಬಿಟ್ರೆ ನಾವು ಬೇರೆ ಯಾರನ್ನೂ ಅವಲಂಬಿಸಿಲ್ಲ. ಅಷ್ಟಾಗಿ ಕೈ ಮುಗಿತೀವಿ. ನಮಗೆ ಕುವೆಂಪು ಬೇಕು. ನಾನು ಮಾನಸ ಕೇಂದ್ರದಲ್ಲಿ 7 ವರ್ಷ ವಿದ್ಯಾರ್ಥಿ ಆಗಿದ್ದಾಗ ಕುವೆಂಪು ಅವ್ರನ್ನ ಕೈ ಹಿಡ್ಕೊಂಡು 7 ವರ್ಷ ವಾಕ್ ಮಾಡಿಸಿದ್ದೀನಿ ನಾನು. ಅವ್ರು ಹೇಳ್ತಾರೆ ಮನುಜಮತ ಅಂತಾರೆ, ವಿಶ್ವಪಥ ಅಂತ ಹೇಳ್ತಾರೆ, ಸರ್ವೋದಯ ಅಂತ ಹೇಳ್ತಾರೆ, ಅನಿಕೇತನ ಅಂತ ಹೇಳ್ತಾರೆ, ಸಾಮಾಜಿಕ ನ್ಯಾಯ ನೋಡಿ, ಪಂಚಮಂತ್ರ. ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಇಂಥ ಮಹಾತ್ಮನ ದಯವಿಟ್ಟು ಓದಿ. ಆಗ ನಿಮ್ಮ ಮನಸ್ಸು ವಿಶಾಲ, ನಿಮ್ಮ ಮನಸ್ಸು ವಿಶಾಲ. ಒಕ್ಕಲಿಗರು ಇದ್ದಾರೆ ನಮ್ಮ ಮನೆಯಲ್ಲಿ, ಲಿಂಗಾಯತರು ಇದ್ದಾರೆ ನಮ್ಮ ಮನೆಯಲ್ಲಿ, ಬ್ರಾಹ್ಮಣರು ಸ್ವಲ್ಪ ಜಾಸ್ತಿನೇ ಅವರ ಇರ್ಬೇಕಂತ ಪ್ರಮಾಣಕ್ಕಿಂತ ಇರಲಿ. ಯಾವ ಸಂತೋಷ, ನಾವೇ ಕಟ್ಟ ಬರಬೇಕು ಅಂತ. ಯಾಕೆ ಮಾತು ಹೇಳಿದ್ರೆ, ಕ್ಯಾಸ್ಟ್ಲೆಸ್ನೆಸ್, ಕಲರ್ಲೆಸ್ನೆಸ್, ಜೆಂಡರ್ಲೆಸ್ನೆಸ್ ಇರಬೇಕು ನಮಗೆ. ಲಿಂಗಾತೀತವಾದ, ಜಾತ್ಯತೀತವಾದ, ಧರ್ಮಾತೀತವಾದ ಒಂದು ಸಮಾಜ ನಾವು ಕಟ್ಟಬೇಕು, ನಾವು ಕಟ್ಟಬೇಕು. ಈಗ ನಾನು ಮಾನವ ಮಂಟಪ ಅಂತ ಮೈಸೂರಿನಲ್ಲಿ ಕುವೆಂಪು ಅವರು ಮಂತ್ರ ಮಾಂಗಲ್ಯ ಬೋಧಿಸ್ತೀವಿ. ನಾವೆಲ್ಲ ಇದ್ದೀವಿ. ಅಂತರ್ಧರ್ಮೀಯ ವಿವಾಹ ಮಾಡಿಸ್ತೀವಿ, ಅಂತರ್ಜಾತಿ ವಿವಾಹ ಮಾಡಿಸ್ತೀವಿ. ಬಾಬಾ ಸಾಹೇಬ್ ಹೇಳೋದು, annihilation of caste is the only means of achieving equality. ಈ ದೇಶ ಉಳಿಬೇಕಾದ್ರೆ ಒಂದು ಪ್ಲೂರಲಿಸಮ್, ಒಂದು ಕೈ ಇನ್ನೊಂದು ಕೈ ಸೆಕ್ಯುಲರಿಸಮ್. ಇದು ಬಹಳ. ನೀವು ಕೂಡ ಸೆಕ್ಯುಲರ್ಗಳಾಗಿ. ನಿಮ್ಮ ಜಾತಿ ಯಾವತ್ತೂ ನಿಮಗೆ ದೊಡ್ಡದಾಗಬಾರ್ದು. ನನಗೆ ನನ್ನ ಜಾತಿ ಯಾವ್ದು ಇಲ್ಲ, ನನಗೆ ಯಾವ ಜಾತಿ ಇಲ್ಲ. ನಿನ್ನ ಧರ್ಮ ಯಾವ್ದು? ಹೌದು, ನಾನೊಬ್ಬ ಬುದ್ಧಿಸ್ಟ್. ಆಲ್ಬರ್ಟ್ ಐನ್ಸ್ಟೀನು ಇಂಟರ್ನ್ಯಾಷನಲ್ ರೆಪ್ಯೂಟೆಡ್ ಸೈಂಟಿಸ್ಟ್. I am born as a Christian accidentally. If at all I need any religion, I follow Buddha. ನಾನು ಆಕಸ್ಮಿಕವಾಗಿ ಕ್ರೈಸ್ತ ಆಗಿದ್ದೀನಿ. ನನಗೆ ಒಂದು ಧರ್ಮ ಬೇಕು ಅಂತ ಅನ್ಸಿದ್ರೆ ನಾನು ಬುದ್ಧನನ್ನೇ ಫಾಲೋ ಮಾಡ್ತೀನಿ. ಬುದ್ಧ ಏನು ಹೇಳ್ತಾನೆ? ಬುದ್ಧಂ ಶರಣಂ ಗಚ್ಛಾಮಿ. ಬುದ್ಧನಿಗೆಲ್ಲ ಶರಣು, ಬುದ್ಧಿಗೆ, ಸತ್ಯಕ್ಕೆ, ಪ್ರಜ್ಞೆಗೆ, ವಾಸ್ತವಿಕತೆಗೆ ಶರಣ. ಧರ್ಮ ಅಂತ ಹೇಳಲಾಮ, ಧಮ್ಮಂ ಶರಣಂ ಗಚ್ಛಾಮಿ.
ಧಮ್ಮ ಅಂದರೆ ಇಟ್ಸ್ ಎ ವೇ ಆಫ್ ಲೈಫ್. ಈಕ್ವಾಲಿಟಿ, ಲಿಬರ್ಟಿ, ಫ್ರೆಟರ್ನಿಟಿ, ಜಸ್ಟಿಸ್, ಇದು ಧಮ್ಮದ ಮೂಲಭೂತ ಅಂಶಗಳು. ಸಂಘಂ ಶರಣಂ ಗಚ್ಚಾಮಿ ಅಂದ್ರೆ ಪೀಪಲ್ ಮ್ಯಾಟರ್ ಮೋಸ್ಟ್ ಅಂತ ಇಡೀ ಜಗತ್ತಿನಲ್ಲಿ ಫಸ್ಟ್ ಹೇಳಿದವನೇ ಬುದ್ಧ. ಸಂಘಂ ಶರಣಂ ಗಚ್ಚಾಮಿ. ನೀನು ಯಾರಿಗಲ್ದ್ರು ಜನರಿಗೆ ಶರಣಾಗಿ, ನಾನು ನಿಮ್ಗೆ ಶರಣಾಗಿ, ನನಗಿಂತ ಜನ ಮುಖ್ಯ. ಸೊ ಹಾಗಾಗಿ ನಾವು ಏನ್ ಮಾಡಬೇಕು ಅಂದ್ರೆ ಈ ಬುದ್ಧ ಮಾರ್ಗವನ್ನು ಅನುಸರಿಸಬೇಕು. ಯಾಕಂದ್ರೆ ಅಲ್ಲಿ ಪಂಚಶೀಲ ಇದೆ, ಅಷ್ಟಾಂಗ ಮಾರ್ಗ ಇದೆ, ತ್ರಿಶರಣ ಅಂತ ಇದೆ. ತ್ರಿಶರಣ ಅಂದ್ರೆ ಸತ್ಯ ಅಂದ್ರೆ ಪ್ರಜ್ಞೆ, ಆಮೇಲೆ ಧಮ್ಮ ಒಳ್ಳೆಯದನ್ನೇ ಮಾಡೋದು, ಒಳ್ಳೆಯದನ್ನೇ ಬಯಸೋದು, ಸಮಾಜಮುಖಿಯಾಗಿರ್ಬೇಕು ನಾವು. ಹಾಗಾಗಿ ಇವತ್ತು ನೋಡಿ, ಇವತ್ತು ಯುದ್ಧ ಬೇಕು ಅಂದ್ರೆ ವಿನಾಶ ಬೇಕು ಅಂತ ಅರ್ಥ. ಈಗ ನೋಡಿ, ಗಾಜಾ ಪಟ್ಟಿ ಇಸ್ರೇಲ್ನಲ್ಲಿ ಯುದ್ಧ ನಡೀತಾ ಇದೆ, ನಾವು ನೀವು ನೋಡ್ತಾ ಇದ್ದೀವಿ. ಯಾರಿಗೆ ಬೇಕು ಯುದ್ಧ? ಯಾರಿಗೂ ಬೇಡ ಅಲ್ಲಪ್ಪ. ಇವತ್ತು ನೋಡಿ, ಯುದ್ಧ ಒಂದು ಉದ್ದಿಮೆಯಾಗಿದೆ. ಯುದ್ಧ ಎನ್ನುವುದು ಒಂದು ಉದ್ದಿಮೆಯಾಗಿದೆ. ವಾರ್ ಹ್ಯಾಸ್ ಬಿಕಮ್ ಅನ್ ಇಂಡಸ್ಟ್ರಿ. ಇದರಿಂದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಲಾಭ ಅಮೆರಿಕಕ್ಕೆ, ರಷ್ಯಕ್ಕೆ, ಬೇರೆ ಯಾರಿಗೂ ಅಲ್ಲ. ಯುದ್ಧದಿಂದ ವಿನಾಶ, ಬುದ್ಧರಿಂದ ವಿಕಾಸ. ಈಗ ನಮ್ಗೆ ಒಳ್ಳೆದನ್ನ ಬಯಸೋರನ್ನ ಸಾವಾಸ ಯಾಕೆ ನಾವು ಮಾಡಬಾರ್ದು? ಬುದ್ಧನ ನಂಬಿದವರು ಯಾರು ಕೆಟ್ಟಿಲ್ಲ, ಜೀಸಸ್ ಕ್ರೈಸ್ಟ್ ನಂಬಿದವರು ಯಾರು ಕೆಟ್ಟಿಲ್ಲ, ಪ್ರಾಫೆಟ್ ಮಹಮ್ಮದ್ನ ನಂಬಿದವರು ಯಾರು ಕೆಟ್ಟಿಲ್ಲ. ಇವರೆಲ್ಲ ಇಡೀ ವಿಶ್ವಕ್ಕೆ ಗುರುಗಳು. ಆಮೇಲೆ ಇವರು ಮಾರ್ಗದಾತರು ಅಂತ ಹೇಳ್ಬೋದು. ದೇವರಲ್ಲ, ಮಾರ್ಗದಾತರು. ಶ್ರೇಷ್ಠ ಜೀವನ ವಿಧಾನವನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಅಂತ ಕರೀತಾರೆ. ಈಗ ಗಾಂಧಿನ ಕೊಂದವರು ಯಾರು? ಒಬ್ಬ ಗೋಡ್ಸೆ. ಯಾರು ಅವ? RSS. ಯಾರು ಅವ? ಹಿಂದುತ್ವವಾದಿ. ಗಾಂಧಿ ಕೊಲ್ಬೇಕಾಗಿ ಏನ್ ತಪ್ಪು ಮಾಡಿದ್ರು ಗಾಂಧಿ? ನಿಮ್ಗೆ ಗೊತ್ತಿರಲಿ, ಅರ್ಧ ಲೈಫ್ನ ಗಾಂಧಿ ಜೈಲಲ್ಲೇ ಕಳೆದ್ರು. ಅರ್ಧ ಲೈಫ್ ಸ್ಪೆಂಟ್ ಇನ್ ದ ಜೈಲ್. ಅಂಬೇಡ್ಕರ್ ಒಂದ್ ದಿವಸನೂ ಜೈಲ್ಗೆ ಹೋಗ್ಲಿಲ್ಲ. ಅದಕ್ಕೊಂದು ಕಾರಣ ಇದೆ. ನಾ ಜೈಲ್ ಹೋಗಿ ಕುತ್ಕೊಂಡ್ಬಿಟ್ಟು ನನ್ನ ಜನಕ್ಕೆ ಸಂವಿಧಾನ ಬರೆಯೋರು ಯಾರು, ಧ್ಯಾನ ಗಳಿಸೋರು ಯಾರು, ಹೋರಾಟ ಮಾಡೋರು ಯಾರು? ನಾನು ಹೋಗಿ ಕುತ್ಕೊಂಡ್ಬಿಟ್ರೆ ಇಲ್ಲ ನನ್ನ ಜನ ಸಾಯ್ತಾರೆ ಬೀದಿಲ್ ಬಿದ್ದು ಅಂದ್ಬಿಟ್ಟು ಅಂಬೇಡ್ಕರ್ ಸ್ವಲ್ಪ ಕಿರಾಡಿ ಜೈಲ್ಗೆ ಹೋಗ್ಲಿಲ್ಲ, ಒಂದ್ ದಿವಸನೂ ವೇಸ್ಟ್ ಮಾಡಲಿಲ್ಲ. ಆದ್ರೆ ಹೇಳ್ತೀನಿ, ಅಂಬೇಡ್ಕರ್ ಇಸ್ ನಾಲೆಡ್ಜ್ ಈಸ್ ಅಂಬೇಡ್ಕರ್. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೋದಾಗ ಗಾಂಧಿ ನೋಡಕ್ ಹೋಗ್ತಾರೆ, ಅವರ ಜರ್ನಲಿಸ್ಟ್ ಮಲಗಿಬಿಟ್ಟಿರ್ತಾರೆ, ನೆಹರು ಮಲಗಿಬಿಟ್ಟಿರ್ತಾರೆ, ಚಿನ್ನ ಮಲಗಿಬಿಟ್ಟಿರ್ತಾರೆ, ಇನ್ನು ಬೇರೆ ಅಂಬೇಡ್ಕರ್ ಒಬ್ಬರೇ ಹೆಚ್ಚಾಗಿರ್ತಾರೆ. ಮಧ್ಯರಾತ್ರಿ 1 ಗಂಟೆನಲ್ಲಿ ಅದಕ್ಕೆ ಅವ್ರು ಹೇಳ್ತಾರೆ, ಬೇರೆಯವರು ಸುಖವಾಗಿ ಅವ್ರೆ, ಹಾಗಾಗಿ ಅವ್ರು ನೀವುಗಳನ್ನು ಬದಲವರಪ್ಪ, ನನ್ನ ಜನ ಸಾಯ್ತವ್ರೆ ಬೀದಿ ಬಿದ್ದು, ನನ್ನ ಜನ ಎಚ್ಚರವಾಗಿಲ್ಲ, ಬಿದ್ದು ಹೋಗ್ಬಿಟ್ಟವ್ರೆ, ಸಾಯ್ತಾ ಇದ್ದಾರೆ, ಅವ್ರನ್ನ ಎಚ್ಚರ ಮಾಡೋವರೆಗೂ ನಾನು ನಿದ್ರೆ ಮಾಡಲ್ಲ. ನಿಮ್ಗೆ ಗೊತ್ತಿಲ್ಲ, 18 ಗಂಟೆ ವರ್ಕ್ ಮಾಡ್ತಾರೆ. ಹಿಂದಿನ ದಿವಸ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಅಂಡ್ ಇಸ್ ಧಮ್ಮ ಕೃತಿಗೆ ಮುನ್ನುಡಿ ಬರೆದ್ಬಿಟ್ಟು ಪುಸ್ತಕನ ಎದೆಬಲೆ ಇಟ್ಕೊಂಡು ಸತ್ತೋಗ್ಬಿಡ್ತಾರೆ. ಅಂತ ಸ್ಟುಡಿಯೋಸ್ ಅಮೆರಿಕದಲ್ಲಿದ್ದಾಗ, ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ, ಇಂಗ್ಲೆಂಡ್ಲಿದ್ದಾಗ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಬೆಳಿಗ್ಗೆ ಹೋದ್ರೆ 9 ಗಂಟೆಗೆ, ರಾತ್ರಿ 9 ಗಂಟೆಗೆ ಎದ್ದು ಬತ್ತಿದ್ದವರು ಈಚೆಗೆ. ಅದು ವಾಚ್ಮನ್ ಬಂದು ಅಟೆಂಡರ್ ಬಂದು, ಸಮಯ ನಾವು ಹೆಂಡತಿ ಮಕ್ಕಳು ನೋಡ್ಬೇಕು, ಕಾಯ್ತವ್ರ ನಮಗೂ ಮನೆಯಲ್ಲಿ, ಹೋಗಿ ಸಾಕು, ನಾಳೆ ಕೂತ್ ಕಳೆದ್ಬಿಟ್ಟು, ಈ ಥರ ನಾಳೆ ಕೂತ್ ಕಳೆದ್ಬಿಟ್ಟು ಎಷ್ಟು ತೀವ್ರತೆ ಐತೆ ನೋಡಿ. ಆಮೇಲೆ ಬಡತನ ಇತ್ತು ಅಂಬೇಡ್ಕರ್ಗೆ, ಭಾಳ ಬಡತನ ಇತ್ತು. 2 ಪೀಸ್ ಬ್ರೆಡ್ಡು ಅಷ್ಟೇ ಮಧ್ಯಾಹ್ನ ತಗೊಂಡೋಗ್ತಾರೆ. ತಿಂದ್ಬಿಟ್ಟು 2-3 ಗ್ಲಾಸ್ ನೀರು ಇಟ್ಕೊಂಡು ಕುಡಿಯೋದು ಅಷ್ಟೇ. ಅಂದ್ಬಿಟ್ಟ ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಮನುಷ್ಯ. ಅದಕ್ಕೆ 2012ರಲ್ಲಿ UN ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಮಾಡ್ತು. ಈಗ ಸುಮ್ಮನೆ ಹೇಳೋದು, ಬ್ರಾಹ್ಮಣರು ಮಹಾಬುದ್ಧಿವಂತರು ಅಂತಾರೆ. ಇವರು ರಾಮಾಯಣ ಬರ್ತಿದ್ದಾರ? ಅದು ಬರ್ದ ವಾಲ್ಮೀಕಿ ಸೂತ್ರ.
ಮಹಾಭಾರತ ಬರ್ದ್ರ, ಒಬ್ಬ ವೇದವ್ಯಾಸ, ಒಬ್ಬ ಬ್ಯಾಕ್ವರ್ಡು ಅದನ್ನ ಬರೆದಿದ್ರು. ಸ್ವಾತಂತ್ರ್ಯ 12ನೇ ಶತಮಾನದಲ್ಲಿ ಶ್ರೇಷ್ಠ ವಚನ ಸಾಹಿತ್ಯ ಯಾರು ಬರೆದ? ಕೆಳವರ್ಗದ ಶರಣೆಯರು. ಸ್ವಾತಂತ್ರ್ಯ ಬಂದ್ಮೇಲೆ ಪ್ರೈಮ್ ಮಿನಿಸ್ಟರ್ ಆಗಬೇಕು, ರಾಷ್ಟ್ರಪತಿ ಆಗಬೇಕು ಅಂತ ಸ್ಪರ್ಧೆ ಇತ್ತು. ಒಬ್ಬನು ಮುಂದೆ ಬರಲಿಲ್ಲ, ನಾನು ಸಂವಿಧಾನ ಬರ್ಕೊಡ್ತೀನಿ ಅಂತ. ನೋಡಿ, ಒಬ್ಬನು ಮುಂದೆ ಬರಲಿಲ್ಲ. 2 ವರ್ಷ 11 ತಿಂಗಳು 18 ದಿವಸ ಅಂಬೇಡ್ಕರು ತಗೊಂಡು. ಆಮೇಲೆ 8 ಜನ ಇದ್ರು ಕಮಿಟಿನಲ್ಲಿ. ಒಂದಷ್ಟು ಜನಕ್ಕೆ ಹುಷಾರಿರಲಿಲ್ಲ, ಒಂದಷ್ಟು ಜನ ಸತ್ಯ ಹೋಗ್ಬಿಡ್ತಾರೆ ವೃದ್ಧಾಪ್ಯದಿಂದ, ಒಂದಷ್ಟು ಜನ ಬರಕೆ ಆಗಿಲ್ಲ ಮೀಟಿಂಗ್. ಕೊನೆಗೆ ಇವರು ಕೃಷ್ಣ ಮೆನನ್ ಅಂತ ಸಿಂಗಲ್ ಹ್ಯಾಂಡೆಡ್ಲಿ ಈ ಡ್ರಾಫ್ಟಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಬಾಬು ರಾಜೇಂದ್ರ ಪ್ರಸಾದ್ ಫಸ್ಟ್ ಕಾಪಿನ ಕೈಗೆ ತಗೊಳ್ಳುವಾಗ ಹೇಳ್ತಾರೆ, ಸಿಂಗಲ್ ಹ್ಯಾಂಡೆಡ್ಲಿ ಬಾಬಾ ಸಾಹೇಬ್ ಡ್ರಾಫ್ಟೆಡ್ ದಿಸ್ ಕಾನ್ಸ್ಟಿಟ್ಯೂಷನ್ ಅಂಡ್ ಮೇಡ್ ದ ಡೆಸ್ಟಿನಿ ಆಫ್ ಇಂಡಿಯಾ ಅಂತ. ನೋಡಿ, ಈಗ ವಿ ಕಾಂಟ್ ಲಿವ್ ವಿತೌಟ್ ಗೌರ್ಮೆಂಟ್ ಅಂಡ್ ವಿತೌಟ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ಇಲ್ಲದೆ ನಾವು ಬದುಕಕ್ಕಾಗದೇ ಇಲ್ಲ. ಈಗ ಗೌರ್ಮೆಂಟ್ಸ್ ವಿಲ್ ಕಮ್ ಅಂಡ್ ಗೌರ್ಮೆಂಟ್ಸ್ ವಿಲ್ ಗೋ, ಬಟ್ ಕಾನ್ಸ್ಟಿಟ್ಯೂಷನ್ ರಿಮೈನ್ಸ್ ಫಾರ್ ಎವರ್ ಅಂಡ್ ಸೇವ್ಸ್ ಅವರ್ ಇಂಟ್ರೆಸ್ಟ್. ಇದು ವಾಸ್ತವ. ಇದು ಈಗ ಸಂವಿಧಾನ ಇರೋದ್ರಿಂದಾನೆ ಇವತ್ತು ನೀವು ಹೆಣ್ಮಕ್ಳು ವಿದ್ಯಾವಂತರಾಗ್ತಾ ಇದ್ರಿ, ನಿಮಗೆ ಜಾಬ್ ಸಿಗ್ತಾ ಇದೆ, ನಿಮಗೆ ಪಂಚಾಯತಿಂದ ಪಾರ್ಲಿಮೆಂಟ್ ಅವ್ರು ನಿಮಗೆ ಮೀಸಲಾತಿ ಸಿಗ್ತಾ ಇದೆ, ನೀವು NGO ನಡೆಸ್ಬೋದು, ಯೂನಿವರ್ಸಿಟಿ ನಡೆಸ್ಬೋದು. ಈ ಅವಕಾಶ ಇತ್ತೆ, ಮೊದಲು ಇದ್ದಿಲ್ಲ. ಹೇಳ್ಬಿಟ್ಟಿರಲ್ಲಪ್ಪ, ಮನು ಸ್ತ್ರೀ ಸ್ವಾತಂತ್ರ್ಯ ಬರಲಿ, ಮಹಿಳೆ ಓದಬಾರ್ದು, ಮಹಿಳೆ ಕೆಲಸಕ್ಕೆ ಹೋಗ್ಬಾರ್ದು, ಮಹಿಳೆ ಸ್ವತಂತ್ರವಾಗಿರ್ಬೋದು, ಮಹಿಳೆ ಮನೆಯಿಂದ ಹಾಚ್ಕೋಬಾರ್ದು. ಯಾರು ಥಿಯರಿ ನೋಡ್ಕೊಳಕ್ ಸಾಧ್ಯ. ಆಗ ಇವತ್ತು ಮಹಿಳೆಯರು ಉನ್ನತ ಶಿಕ್ಷಣ, ಉನ್ನತ ಹುದ್ದೆ, ಉನ್ನತ ಅವಕಾಶ ಪಡಿಬೇಕಾದ್ರೆ ಥ್ಯಾಂಕ್ಸ್ ಟು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು 1955ನಲ್ಲಿ ಹಿಂದೂ ಕೋಡ್ ಬಿಲ್ ಮಂಡಿಸ್ತಾರೆ ಪಾರ್ಲಿಮೆಂಟಲ್ಲಿ. ಈ ಕಾಂಗ್ರೆಸ್ ಲೀಡರ್ಗಳು ಒಪ್ಕೊಳಕ್ಕಿಲ್ಲ ಅದನ್ನ. ಹಂಗಾರೆ ಕೊಡೋಕ್ಕಾಗತ್ತೆ, ಭಾಳ ಡಿಬೇಟ್ಗಳಾಗಬೇಕು, ಇನ್ನೂ ವರ್ಷ ಕಾಯೋಣ ಅಂತ ಹೇಳ್ತಾರೆ. ಮಹಿಳೆಯರಿಗೆ ಸ್ವಾತಂತ್ರ್ಯ ಇದ್ದ ಮೇಲೆ, ಸಮಾನತೆ ಇದ್ದ ಮೇಲೆ, ವಿದ್ಯೆ ಇದ್ದ ಮೇಲೆ, ಉದ್ಯೋಗ ಇದ್ದ ಮೇಲೆ, ಅಧಿಕಾರ ಇದ್ದ ಮೇಲೆ ನಾನು ಈ ಕೆಟ್ಟ ಸರ್ಕಾರದಲ್ಲಿ ಇರೋಕ್ಕೆ ಇಷ್ಟಪಡಲ್ಲ ಮಂತ್ರಿ ಆಗಿಬಿಟ್ಟು ಈ ರಿಸೈನ್ಡ್. ಈಗ ನೀವು ನಾವು ನೋಡ್ತಾ ಇದೀವಿ, ಮಂತ್ರಿ ಆಗೋಕ್ಕೆ ಸರ್ಕಸ್ ಮಾಡ್ತಾರೆ, ಕೊನೆಗೆ ಮಾನ ಮರ್ಯಾದೆ ಬಿಟ್ಟು ಮಂತ್ರಿ ಆಗ್ತಾರೆ. ಆದರೆ ಒಂದು ಒಳ್ಳೆ ಕಾರಣಕ್ಕೆ ಮಂತ್ರಿ ಪದವಿಗೆ ಯಾರು ರಾಜೀನಾಮೆ ಕೊಡ್ತಾರೆ. ಆಮೇಲೆ ಈ ದೇಶದಲ್ಲಿ ಬಹಳ ಜನ ಹಿಂದುಳಿದವರಲ್ಲ, ಅವ್ರಿಗೆಲ್ಲ ಶಿಕ್ಷಣ, ಉದ್ಯೋಗ, ರಾಜಕಾರಣ ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಮೈನಾರಿಟೀಸ್ ಇದ್ದಾರೆ, ಯಾರು ಇರಾನಿಂದ ಬಂದಿಲ್ಲ, ಪಾಕಿಸ್ತಾನ ಬಂದಿಲ್ಲ, ಅಫ್ಘಾನಿಸ್ತಾನ ಇಲ್ಲೇ ಬಿಟ್ಟವರು, ಇಲ್ಲೇ ಬೆಳೆದವರು, ಇಲ್ಲೇ ಮಣ್ಣಾದವರು, ಅವರು ನಮ್ಮವರೇ. ಅವ್ರಿಗೆ ಬದುಕು ಕಟ್ಕೊಡ್ಲು ಬಾಬಾ ಸಾಹೇಬ್. ಬ್ಯಾಕ್ವರ್ಡ್ಗಳಿಗೆ ಕೊಟ್ಟಕ್ಕಂತಾನೆ VP ಸಿಂಗ್ ಪ್ರಧಾನಿ ಆಗಿದ್ದಾಗ ಮಂಡಲ್ ಕಮಿಷನ್ ಆಯೋಗ ಜಾರಿ ಬಂತು, ಮೀಸಲಾತಿ ಸಿಕ್ತು. ಆದಿವಾಸಿಗಳು ಕಾಡ್ಲೇ ಇರಬೇಕಾಗ್ತಿತ್ತು, ಎಲ್ಲವನ್ನೂ ಕಳ್ಕೊಂಡು ಊರು ಬರಂಗೇ ಇಲ್ಲ, ಒಳಗೊಳ್ಳು ಅಭಿವೃದ್ಧಿ ಆಗಂಗೇ ಇಲ್ಲ. ಆದಿವಾಸಿಗಳು ಅವ್ರಿಗೂ 7.5% ಮೀಸಲಾತಿ ಇದೆ. 90 ಶೆಡ್ಯೂಲ್ ಟ್ರೈಬ್ ಕೂಡ ಇವತ್ತು ಮೀಸಲಾತಿ ಇದೆ. ಬ್ಯಾಕ್ವರ್ಡ್ಗಳಿಗಿದೆ, ಮೈನಾರಿಟೀಸ್ಗಳಿಗಿದೆ, ವಿಮೆನ್ಗಿದೆ, ದಲಿತರಿಗೆ, SC STಗಳಿಗಂತೂ ಇದ್ದೇ ಇದೆ. ಈಗ ನೀವೇ ಹೇಳಿ, ಈಗ ಅಪ್ಪರ್ ಕ್ಯಾಸ್ಟ್ಗೆ ಮೊನ್ನೆ ಇಟ್ಸ್ ವೆರಿ ಡೇಂಜರಸ್ ಅಂತ ಅನ್ಸುತ್ತೆ. ಅನ್ಕಾನ್ಸ್ಟಿಟ್ಯೂಷನಲ್ 10% ಕೊಡಬಾರ್ದು. ಬ್ರಾಹ್ಮಣರು ಅನ್ನೋ ಕಾರಣಕ್ಕಾಗಿ ಅಥವಾ ಸವರ್ಣೀಯರ ಕಾರಣಕ್ಕಾಗಿ ನೀವು ರಿಸರ್ವೇಷನ್. ಇಷ್ಟು ವರ್ಷ ಈ ದೇಶದಲ್ಲಿ ಚೆನ್ನಾಗಿ ನಿಮಗೆಲ್ಲ ಅರ್ಥೋಗ ಭಾಷೆ ಅಧಿಕಾರ ಅನುಭವಿಸ್ತಾರೆ ಇವರು, ಸುಖ ಅನುಭವಿಸ್ತಾರೆ ಇವರು, ಬೆವರು ಸುರಿಸಿಲ್ಲ, ರಕ್ತ ಬಸ್ತಿಲ್ಲ. ಇವರು ಎಕ್ಸ್ಟ್ರಾ 10% ಕೊಡಿದ್ದಾರೆ. ಅಟ್ ವಾಟ್ ಕಾಸ್ಟ್? ಅಟ್ ಹೂಸ್ ಕಾಸ್ಟ್? ನೋಡಿ, ನನ್ನ ಪ್ರಕಾರ ಬ್ಯಾಕ್ವರ್ಡ್ನೆಸ್ಸೇ ಕ್ರೈಟೀರಿಯನ್ ಆಗಬೇಕು ಮೀಸಲಾತಿ ಕೊಡಬೇಕಾದ್ರೆ. ಹಿಂದುಳಿದ ಸ್ಥಿತಿನೇ ಪ್ರಮುಖ ಮಾನದಂಡ ಆಗಬೇಕು. ಇಷ್ಟು ವರ್ಷ ಮಜಾ ಮಾಡೋರಿಗೆ, ದೇಶ ಆಳ ಹೆಸರಿನಲ್ಲಿ ಹಾಳು ಮಾಡೋರಿಗೆ ನೀವು ಮತ್ತೆ ಮೀಸಲಾತಿ ಕೊಡ್ತಿರಲ್ಲ, ಧರ್ಮನ ಇದು? ಇವತ್ತು ನೋಡಿ, ಮೊನ್ನೆ ಬಿದ್ದ ಉತ್ಪತ್ತಿ ಅಂತ ಆಂಧ್ರ ಪ್ರದೇಶದಲ್ಲಿ ಅಲ್ಲೊಬ್ಬ ಸಾಯಿಬಾಬಾ ಅಂತಿದ್ದಾರೆ. ನಮ್ಮ ಗುರುಗಳು ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ರು, ಪ್ರೊಫೆಸರ್ H. ನರಸಿಂಹಯ್ಯನವರು. ಅವರು ಸಾಯಿಬಾಬಾನ ನಾಯಿ ಬಾಬಾ ಅಂತ ಕರೀತಾರೆ. ನಾಯಿ ಬಾಬಾ ಕಂಡ್ರಿ, ಯಾಕಂದ್ರೆ ನೋಡಿ ಅಂತ
ಈ ದೇಶದ ಪ್ರತಿಷ್ಠಿತ ವ್ಯಕ್ತಿಗಳ ಕಪ್ಪು ಹಣದ ವಾರಸ್ದಾರ ಸಾಯಿಬಾಬಾ. ಏಂಜಲ್ ಗಾರ್ಡಿಯನ್ ಆಫ್ ಬ್ಲ್ಯಾಕ್ ಮನಿ ಸಾಯಿಬಾಬಾ. ಅವೇನ್ ಮಾಡ್ತಾ ಇದ್ದ, ದೊಡ್ಡವರು ಹೋದ್ರೆ ಚಿಂದುಂಗರ ಕೊಡೋದು, ಬಡವರು ಹೋದ್ರೆ ಬೂದಿ ಕೊಡೋದು. ನೋಡಿ, ಇದು ತಾರತಮ್ಯ ಅಲ್ವಪ್ಪ. ಸರ್ಕಾರ ಹೋದ್ರೆ ಚಿಂದುಂಗರ ಒಳ್ಳೆ ಬರುತ್ತೆ ಅಂತ. ಕೊಡ್ತಾರಲ್ಲ ಬ್ಲ್ಯಾಕ್ ಮನಿ. ಬಡವರು ಏನು ಕೊಡಕ್ಕಾಗಲ್ಲ, ಅವ್ರಿಗೆ ಬೂದಿ. ಈಗ ಈ ಮೋದಿ ಅವ್ರನ್ನ ನಾನು ಹಂಗೆ ಅಂತೀನಿ, ಮೋದಿ ಅಲ್ಲ ಬೂದಿ ಬಾಬಾ ಅಂತ. ಯಾಕಂದ್ರೆ ಅದಾನಿ ಅಂಬಾನಿ ಅಂತ ಶ್ರೀಮಂತರಿಗೆ ಮೋದಿ ಅವರು ವಜ್ರ ಕೊಡ್ತಾರೆ, ಇವರು ಬಡವರಿಗೆ ಬೂದಿ ಕೊಡ್ತಾರೆ. ಸರಿಯಾಗಿ ಹಾಗಾಗಿ ನಮ್ಮ ದೇಶದ ಬಹುದೊಡ್ಡ ಅವಶ್ಯಕತೆ ಏನಪ್ಪ ಅಂದ್ರೆ ಬಹುತ್ವ. ಈಗ ಒಳಗೊಳ್ಳುವ ಅಭಿವೃದ್ಧಿ ಅಂತಕ್ಕಂಥ ಫ್ರೇಜು 1980s ಬಹಳ ಪಾಪ್ಯುಲರ್ ಆಯಿತು. ಎರಡು ಪ್ರಶ್ನೆ ಕೇಳ್ಕೋಬೇಕು ನಾವು. ಒಳಗೊಳ್ಳುವ ಅಭಿವೃದ್ಧಿ ಅಂದ್ರೆ ಯಾರನ್ನ ಒಳಗೊಳ್ಳಬೇಕು? ನಿಮ್ಗೆ ಗೊತ್ತಿಲ್ಲ, 70ರ ದಶಕದಲ್ಲಿ ಸುಂದರ್ಲಾಲ್ ಬಹುಗುಣ ಅಂತ ಹೇಳ್ಬಿಟ್ಟು ಇಲ್ಲಿ ಹಿಮಾಲಯ ಹತ್ರ ಗರ್ವಾಲ್ ಜಿಲ್ಲೆ ಅಂತ ಉತ್ತರ ಪ್ರದೇಶದಲ್ಲಿ ಒಂದು ಮೂವ್ಮೆಂಟ್ ಮಾಡ್ದಮ್ಮ. ಅಪ್ಪಿಕೋ ಚಳವಳಿ. ಚಿಕ್ಕು ಅಂದ್ರೆ ಅಪ್ಪಿಕೋ ಅಂತ. ನೀವು ಮನುಷ್ಯರನ್ನ ಅಪ್ಕೊಳ್ತಾ ಇಲ್ವಲ್ಲಪ್ಪ, ಗಿಡವನ್ನ ಅಪ್ಕೊಳ್ತಾ ಇಲ್ವಲ್ಲ, ಮರವನ್ನ ಅಪ್ಕೊಳ್ತಾ ಇಲ್ವಲ್ಲ, ಮೌಲ್ಯವನ್ನ ಅಪ್ಕೊಳ್ತಾ ಇಲ್ವಲ್ಲ, ಒಟ್ಟಾರೆ ಪರಿಸರವನ್ನ ಅಪ್ಕೊಳ್ತಾ ಇಲ್ವಲ್ಲ ನೀವು. ಮೊನ್ನೆ 3 ವರ್ಷ ಹಿಂದೆ ಸ್ವೀಡನ್ನ ಹುಡುಗಿ, ಚಿಕ್ಕ 15 ವರ್ಷ ಹುಡುಗಿ, ಗ್ರೇಟಾ ಥರ್ನ್ಬರ್ಗ್ ಅಂತ. ಗ್ರೇಟಾ ಥರ್ನ್ಬರ್ಗ್ ಅವಳು ಈಗ ನೋಡಿ, ಈಗ ಮೊನ್ನೆ ಈಗ ಮಳೆ ಊದ್ಮೇಲೆ ಉಸಿರಾಡ್ತಾ ಇದೀವಿ ನಾವು ನೀವೆಲ್ಲ ಅಲ್ವಮ್ಮ. ಏನಾಗಿತ್ತು? ಹೀಟ್ ವೇವ್. ಬ್ಯಾಸ್ಗೆ ಓಕೆ, ಹೀಟ್ ವೇವ್ ಇಂದ ಸಾಯ್ತಾರೆ. ಮೊನ್ನೆ ನೋಡಿ ಬಿಹಾರದಲ್ಲಿ, ಯುಪಿನಲ್ಲಿ 15-16 ಜನ ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾರಪ್ಪ, ಸತ್ತಬಿಟ್ರು ಹೀಟ್ ವೇವ್ನಲ್ಲಿ. ಈ ಹೀಟ್ ವೇವ್ಗೆ ಏನ್ ಕಾರಣ ಅಂದ್ರೆ ಒಂದು ಡಿಫಾರೆಸ್ಟೇಷನ್, ಅರಣ್ಯ ನಾಶ ಮಾಡ್ತಾ ಇದೀವಿ. ಅರಣ್ಯ ನಾಶ ಮಾಡಿದಾಗ ಏನಂತ, ಸಹಜವಾಗಿ ಮಳೆ ಅಟ್ರಾಕ್ಟ್ ಮಾಡ್ತಕ್ಕಂಥ, ಮೋಡ ಅಟ್ರಾಕ್ಟ್ ಮಾಡ್ತಕ್ಕಂಥ ಮರಗಳು ಕಮ್ಮಿ ಆಗ್ತದೆ. ಸಹಜವಾಗಿ ಬರಗಾಲ ಬರ್ತದೆ, ಸಹಜವಾಗಿ ನೀರಿನ ಕ್ಷಾಮ ಉಂಟಾಗ್ತದೆ, ಸಹಜವಾಗಿ ಬೆಳೆ ಬೆಳೆಯೋದಿಲ್ಲ, ಸಹಜವಾಗಿ ಹಸಿರು ಇರೋದಿಲ್ಲ. ಈ ಹಸಿರು ಪ್ರಜ್ಞೆ ಅವಳು ಹೇಳ್ತಾಳೆ, 15 ವರ್ಷ ಹುಡುಗಿ, 3 ವರ್ಷದಿಂದ ಹೇಳಿದ್ರು, ಈಗ ಅಂದಿರ್ಬೇಕು. ಅವಳು ಹೇಳ್ತಾಳೆ, ಪರಿಸರ ಮಾಲಿನ್ಯದ ಮೊಟ್ಟ ಮೊದಲ ಬಲಿಪಶುಗಳು ನೀವೇ. ಯಾರು? ಉದ್ದಿಮೆದಾರರು, ಕೈಗಾರಿಕೋದ್ಯಮಿಗಳು, ಸರ್ಕಾರಗಳು, ರಾಜಕೀಯ ರಾಷ್ಟ್ರ ನಾಯಕರು, ಅಧಿಕಾರಶಾಹಿ, ಬ್ಯೂರೋಕ್ರಸಿ ಅಂತೀವಲ್ಲ, ಅಧಿಕಾರಶಾಹಿ. ನೀವೇ ಈ ಪರಿಸರ ಮಾಲಿನ್ಯದ ಮೊಟ್ಟ ಮೊದಲ ಬಲಿಪಶುಗಳು ನೀವೇ ಅಂತಕ್ಕಂಥ ಎಚ್ಚರಿಕೆ ಕೊಡ್ತಾರ. ಈಗ ನೋಡಿ, ನಮ್ಮ ಕೈ ಮೀರಿ ಹೋಗ್ತಾ ಇರ್ತಕ್ಕಂಥ ಬಹುದೊಡ್ಡ ಪರಿಸರ ಸಮಸ್ಯೆ ಅಂದರೆ ಕ್ಲೈಮೇಟ್ ಚೇಂಜ್. ಪ್ರತ್ಯೇಕ ಬಳಿ ಭೂಮಿ ಒಂದು ದಿವಸ ಉಳಿದೋರು ಆಶ್ಚರ್ಯ ಇಲ್ಲ, ನಾವು ಭೂಮಿಯಾದ್ರೂ ಆಶ್ಚರ್ಯ ಇಲ್ಲ. ಕಾನ್ಸ್ಟಿಟ್ಯೂಷನ್ ಇದ್ರೆ ತಾನೇ ನಾವು ನೀವು ಸುರಕ್ಷಿತ. ಇವತ್ತು ನೋಡಿ, ನಾವು ಬಂದಿರೋದೇ ಕಾನ್ಸ್ಟಿಟ್ಯೂಷನ್ ಬದಲಾಯಿಸಕ್ಕೆ, ನಾವು ಬಂದಿರೋದೇ ಕಾನ್ಸ್ಟಿಟ್ಯೂಷನ್ ಬಂದೈತೆ. ಯಾರು ಒಪ್ಕೊಳ್ಳೋಕ್ಕಾಗುತ್ತೆ? ಅನಂತ್ ಕುಮಾರ್ ಹೆಗಡೆ, ಉತ್ತರ ಕನ್ನಡದ MP, ಅವನೊಬ್ಬ ಕೂಸ್ ನನ್ನ ಮಗ ಅಂತ ಕರೆಯೋದು. ನಾವು ಬಂದಿರೋದೇ ಸಂವಿಧಾನ ಬದಲಾಯಿಸಕ್ಕೆ. ಸಂವಿಧಾನ ಇದರಿಂದ ನಾವೆಲ್ಲ ಸುಖವಾಗಿದ್ದೀವಪ್ಪ. ಸಂವಿಧಾನ ಇದ್ದರೆ ನಮಗೂ ನಿಮ್ಗೆ ಎಲ್ಲಪ್ಪ ಸುಖ ಇದೆ, ಸುರಕ್ಷತೆ. ಸಂವಿಧಾನ ಎಲ್ಲರಿಗಾಗಿ. ಈ ದೇಶದಲ್ಲಿ ಒಳಗೊಳ್ಳುವ ಅಭಿವೃದ್ಧಿಗೆ ಪ್ರೇರಣೆ ನೀಡಿರೋದು, ಮುನ್ನುಡಿ ಬರೆದಿರೋದು, ಪೀಠಿಕೆ ಹಾಕಿರೋದು, ಭೂಮಿಕೆ ಸಿದ್ಧಪಡಿಸೋದು ಕಾನ್ಸ್ಟಿಟ್ಯೂಷನ್. ಇಟ್ ಈಸ್ ಕಾನ್ಸ್ಟಿಟ್ಯೂಷನ್. ರೈಟ್ಸ್ ತಗೊಳ್ಳಿ, ಡ್ಯೂಟೀಸ್ ತಗೊಳ್ಳಿ, ಡೈರೆಕ್ಟ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ ತಗೊಳ್ಳಿ, ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ತಗೊಳ್ಳಿ, ಫಂಡಮೆಂಟಲ್ ರೈಟ್ಸ್, ಇವೆಲ್ಲ ಒಂದು ಸುಖಿ ರಾಜ್ಯವನ್ನ ಸ್ಥಾಪನೆ ಮಾಡಕ್ಕೆ ಸಂವಿಧಾನ ಇರೋದು. ಈ ಸಂವಿಧಾನದಿಂದ ಮೋದಿಗೆ ಲಾಭ ಎಲ್ಲ ಒಪ್ಕೊತೀನಿ.
ಅಮಿತ್ ಶಾಗೆ ಲಾಭ ಇಲ್ಲ ಒಪ್ಕೊತೀನಿ, ಪ್ರಜ್ವಲ್ ರೇವಣ್ಣನಿಗೂ ಲಾಭ ಇಲ್ಲ ಒಪ್ಕೊತೀನಿ, ಆದರೆ ನಿಮಗೂ ನಮಗೂ ಲಾಭ ಇದೆಯಪ್ಪ. ಯು ಕಾಂಟ್ ಲೆಟ್ ಡೌನ್ ಅವರ್ ಕಾನ್ಸ್ಟಿಟ್ಯೂಷನ್. ಅದಕ್ಕೆ ಸಂವಿಧಾನ ಸಾಕ್ಷರತೆ ನಮಗೆ ನಿಮಗೆ ಅಗತ್ಯವಾಗಿ ಇರಲೇಬೇಕು. ಸಂವಿಧಾನ ರದ್ದಾರ ನಾವು ಸತ್ತಂಗೆ, ಅರ್ಥ ಮಾಡ್ಕೊಳ್ಳಿ. ದೇರ್ ಇಸ್ ನೋ ಲೈಫ್ ಫಾರ್ ಅಸ್ ಇನ್ ದಿಸ್ ನೇಷನ್. ಆಮೇಲೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಬರುತ್ತೆ, ಆರ್ಟಿಕಲ್ 32 ಓದಿದ್ರ ಡಿಗ್ರಿನಲ್ಲಿ? ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಲ್ಲಪ್ಪ, ಆರ್ಟಿಕಲ್ 30, ABS ಕಾರ್ಪಸ್, ಸರ್ಟಿಯರಿ, ಮ್ಯಾಂಡಮಸ್, ಇವೆಲ್ಲ ಇವೆ. ಅವು ಇಲ್ಲ ಅಂದ್ರೆ ಇವತ್ತು ಅನಾರ್ಕಿ ಆಗ್ಬಿಡೋದು ಈ ದೇಶದಲ್ಲಿ. ಅನಾರ್ಕಿ ಅಂದ್ರೆ ಅರಾಜಕತೆ, ಅರಾಜಕತೆ. ಯಾರಿಗೆ ಬೇಕಪ್ಪ ಅರಾಜಕತೆ? ಈಗ ಕಳೆದ 10 ವರ್ಷಗಳಲ್ಲಿ ಬಹುತ್ವಕ್ಕೆ ಬಹುದೊಡ್ಡ ಕೊಡಲಿ ಕೊಟ್ಟಾಗಿದೆ. ಇಷ್ಟೆಲ್ಲ ಅನಾಹುತಗಳಾದ್ರೆ ಮತ್ತೆ ಮೋದಿ ನೇತೃತ್ವದಲ್ಲಿ NDA ಸರ್ಕಾರ ಬಂದ್ರೆ ನಮ್ಮಂತ ಪಾಪಿಗಳೇ ಯಾರಿಗಂತ. ಮೋದಿ ತನ್ನ ಶಕ್ತಾಧಿಕಾರಕ್ಕೆ ಬರ್ತಾರ, NDA ತನ್ನ ಶಕ್ತನ ಅಧಿಕಾರಕ್ಕೆ ಬರ್ತಾ ಇಲ್ಲ, ನಮ್ಮ ಪೆದ್ದತನದಿಂದ ಅವರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಇಂಥ ಪೆದ್ದತನ ಅನ್ಪಾರ್ಡನಬಲ್, ಕ್ಷಮಿಸಲಾರದ ಮೂರ್ಖತನ ಇದು. ಐ ವಿಶ್ ದೇರ್ ಮಸ್ಟ್ ಬಿ ಚೇಂಜ್ ಆಫ್ ಗವರ್ನಮೆಂಟ್. ಯಾರು ಪ್ರಧಾನಿ ಆಗಲಿ, ಯಾರಾದ್ರೂ ನೇತೃತ್ವ ವಹಿಸಲಿ, ಒಟ್ಟು ನಮಗೊಂದು ಹೊಸ ಸರ್ಕಾರ ಬೇಕು, ಉಸಿರಾಡಂತ ವಾತಾವರಣ ಇರಬೇಕು, ಉಸಿರಾಡ್ತಕ್ಕಂಥ ಒಂದು ಪರಿಸರ ಬೇಕು. ಸೊ ಒಳಗೊಳ್ಳುವ ಅಭಿವೃದ್ಧಿ ಅಂದಾಗ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಅದಕ್ಕೊಂದು ಪ್ರಶ್ನೆ ಬರ್ತದೆ, ಹೂ ಆರ್ ಎಕ್ಸ್ಕ್ಲೂಡೆಡ್? ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅರ್ಥ ಮಾಡ್ಕೋಬೇಕು, ಹೂ ಆರ್ ಎಕ್ಸ್ಕ್ಲೂಡೆಡ್? Again I come to the same point, Brahmin, Baliya, Rajput. These 3 people are included in the administration, in the development, in the media, in the university, everywhere they are included. Women are most excluded. ಮಹಿಳೆಯರು ಅತ್ಯಂತ ದೂರ ಇರಿಸಲ್ಪಟ್ಟಿದ್ದಾರೆ, ಕಡೆಯವರಾಗಿದ್ದಾರೆ, ಕಡೆಗಣಿಸಲ್ಪಟ್ಟಿದ್ದಾರೆ. ಮೊನ್ನೆ ರಾಮ ಮಂದಿರ ಉದ್ಘಾಟನೆಗೆ ಇವರು ದ್ರೌಪದಿ ಮುರ್ಮುಗೆ ಅವಕಾಶ ಕೊಟ್ಟಿದ್ದಾರೆ, ತಮ್ಮ ಶಾಲೆ ಅಂತ ಹೇಳ್ತಾ ಇದ್ದಾರೆ. ಕೇಳಿದ್ರೆ ಮೋದಿ ಏನ್ ಕರೆದ್ರಿ ರಾಮ ಮಂದಿರ ಉದ್ಘಾಟನೆ ಹೇಳಪ್ಪ. ಅವನ ಹೆಂಡತಿ ದೇವತಾ ಮನುಷ್ಯ, ಮೇಡಮ್ ಅವಳು, ಅವಳನ್ನ ಬುಡಂಗೆ ಅಂತ ಒಳ್ಳೆ ತಾಯಿ ಅವಳು. ಇವ ಶಿವಲಾಲ್ ಪ್ರಧಾನಿ ಅಷ್ಟೇ, ಸೇವಲಾಲ್ ಪ್ರಧಾನಿ ಅಲ್ಲ. ಒಳಗೊಳ್ಳುವ ಅಭಿವೃದ್ಧಿ ಬಗ್ಗೆ ಮಾತಾಡುವಾಗ ಯಾರನ್ನ ಹೊರದಬ್ಬಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಉತ್ತರ ಕಂಡಿಡ್ಕೋಬೇಕು. ನನ್ನ ಪ್ರಕಾರ ಮಹಿಳೆಯರನ್ನ ಹೊರದಬ್ಬಿದ್ದಾರೆ, ದಲಿತರನ್ನ ಹೊರದಬ್ಬಿದ್ದಾರೆ, ಆದಿವಾಸಿಗಳನ್ನ ಕಾಡಲೇ ಇಟ್ಬಿಟ್ಟಾರೆ ವರ್ಷ ಗಟ್ಟಲೆ. ಪಾಪ ಏನ್ ಪಾಪ ಮಾಡಿದ್ರು. ಹಿಂದುಳಿದವರು ಬ್ಯಾಕ್ವರ್ಡ್ಸಿದಾರಲ್ಲ ಅವರು ಅವಕಾಶ ವಂಚಿತರು. ಅಲ್ಪಸಂಖ್ಯಾತನ್ನ ಈ ಚುನಾವಣೆಯಲ್ಲಿ ಮೋದಿ ಮುಸಲ್ಮಾನರನ್ನ ದ್ವೇಷ ಮಾಡಿದಷ್ಟು ಇನ್ಯಾರು ದ್ವೇಷ ಮಾಡಿಲ್ಲ. ಸರಿನಾ? ಅದು ಬೇಕಿತ್ತ? ಮುಸಲ್ಮಾನರು ಏನ್ ತಪ್ಪು ಮಾಡಿಲ್ಲ. ಇದು ಹಿಂದುತ್ವವಾದಿಗಳ ಬೆಂಬಲವನ್ನ ಗೀಟಿಸ್ಕೊಳ್ಳಕ್ಕೆ ಮುಸಲ್ಮಾನರನ್ನ ಬೈದರಾಮ. ನಾವು ನಂಬಲ್ಲ ಬಿಡಿ, ನಾವು ಮೋದಿನೇ ನಂಬಲ್ಲ, ಇನ್ನೊಂದು ಮಾತು ನಂಬಿವ ಹೇಳಿ. ನಮ್ಗೆ ಒಳ್ಳೆ ಪ್ರಧಾನಿ ಬೇಕು. ನಮಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಇದ್ರು ಉತ್ತರ ಪ್ರದೇಶದಲ್ಲಿ, ಜೈ ಜವಾನ್ ಜೈ ಕಿಸಾನ್ ಅಂದ್ರು. ಯಾಕೆ? ಅದಕ್ಕಿಂತ ಮೊದಲು ಪಂಡಿತ್ ಜವಾಹರ್ಲಾಲ್ ನೆಹರು ಮೊದಲನೇ ಪ್ರಧಾನಿ. ನೀವು ಕಾಂಗ್ರೆಸ್ ಪಕ್ಷ ನಮ್ದೇ ಇರ್ಬೋದು, ಬಟ್ ಪಂಡಿತ್ ಜವಾಹರ್ಲಾಲ್ ಏನ್ ಮಾಡಿದ್ರು? ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಗಳನ್ನ ಡೆವಲಪ್ ಮಾಡಿದ್ರು, ಸಾರ್ವಜನಿಕ ಉದ್ದಿಮೆಗಳನ್ನ. ಯಾಕಂದ್ರೆ ಭೂಮಿ ನಮ್ದು, ಬಂಡವಾಳ ನಮ್ದು, ಉದ್ಯೋಗ ನಮ್ದು, ಅವಕಾಶ ನಮ್ದು, ಅಲ್ಲಿಂದ ಉಂಟಾಗ್ತಕ್ಕಂಥ ಒಳ್ಳೆ ಭವಿಷ್ಯ ನಮ್ಮ ಯುವಕರಿಗೆ ನಿಮ್ಗೆ ಸಿಗ್ತದೆ. ನೆಹರು ದ್ರೋಹಿನ? ಅವ್ರ ಮಗಳು ಇಂದಿರಾ ಗಾಂಧಿ 20 ಪಾಯಿಂಟ್ ಪ್ರೋಗ್ರಾಮ್ ತಂದು, ನ್ಯೂ 20 ಪಾಯಿಂಟ್ ಪ್ರೋಗ್ರಾಮ್ ತಂದು, IRDP ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ತಂದ್ರು, NREP ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ತಂದ್ರು, ITDP ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ತಂದ್ರು, MNP ಮಿನಿಮಮ್ ನೀಡ್ಸ್ ಪ್ರೋಗ್ರಾಮ್ ತಂದ್ರು.
ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ದಾಗ ನರೇಗಾ ಪ್ರೋಗ್ರಾಮ್ ತಂದರು. ನಿಮ್ಗೆ ಗೊತ್ತಿರಲಿ, ನಮ್ಮ ಜನ ಹಳ್ಳಿನಲ್ಲಿ ಅವ್ರಿಗೆ ಭೂಮಿ ಇಲ್ಲ, ಅವ್ರಿಗೆ ಬಂಡವಾಳ ಇಲ್ಲ, ಅವ್ರಿಗೆ ಉದ್ಯೋಗ ಕೊಡೋದಿಲ್ಲ. ಕಂಪಲ್ಸರಿ 6 ತಿಂಗಳು ಉದ್ಯೋಗ ಕೊಡಬೇಕು. ಯಾಕಂದರೆ ಹಸಿವಿನಿಂದ ಸಿದ್ಧಲಿಂಗಯ್ಯ ಬರೆದವನ ಹಸಿವಿನಿಂದ ಸತ್ತವರು, ಸೈಜುಗೆಲ್ಲ ಗೊತ್ತವರು, ಅವಕಾಶ ವಂಚಿತರು ನನ್ನ ಜನ ಅಂತ. ಹಾಗಾಗಿ ನರೇಗಾನ 365 ದಿವಸನೂ ಕೂಡ ಲ್ಯಾಂಡ್ಲೆಸ್, ಲೇಬರ್ಲೆಸ್ ಜನಕ್ಕೆ ಕೊಡಬೇಕು. ನಿಮ್ಗೆ ಗೊತ್ತಿದೆ, ನಮ್ಮ ಜನ ಇವತ್ತು ಅನ್ನ ಉಣ್ಣದೆ ಉದ್ಯೋಗದಿಂದ. ಅನ್ನನೇ ಕಸಿದ್ಕೊಂಡ್ಬಿಟ್ರೆ ನೀವು. ಎಂಪ್ಲಾಯಬಿಲಿಟಿ ಈಸ್ ಎ ಫಂಡಮೆಂಟಲ್ ರೈಟ್ ಆಫ್ ದಿ ಪೀಪಲ್ ಆಫ್ ಇಂಡಿಯಾ. ಉದ್ಯೋಗಶೀಲತೆ ನಮ್ಮ ಹಕ್ಕು. ನೀವು ಹೇಳ್ಬೇಕು, ಎಂಪ್ಲಾಯ್ಮೆಂಟ್ ಈಸ್ ಮೈ ಬರ್ತ್ ರೈಟ್ ಅನ್ಬೇಕು, ಸ್ವರಾಜ್ ಈಸ್ ಮೈ ಬರ್ತ್ ರೈಟ್ ಅಂತ ಹೇಳಿಲ್ವ? ಈಗ ಡೆವಲಪ್ಮೆಂಟ್ ಈಸ್ ಮೈ ಬರ್ತ್ ರೈಟ್ ಅನ್ಬೇಕು, ಎಂಪ್ಲಾಯ್ಮೆಂಟ್ ಈಸ್ ಮೈ ಬರ್ತ್ ರೈಟ್ ಅನ್ಬೇಕು, ಮಹಿಳೆಯರು ಸೆಕ್ಯೂರಿಟಿ ಈಸ್ ಮೈ ಬರ್ತ್ ರೈಟ್ ಅನ್ಬೇಕು. ಗಾಂಧಿ ಹೇಳ್ತಾರೆ, ಸ್ವಾತಂತ್ರ್ಯ ಬಂದ್ಮೇಲೆ ಮಧ್ಯರಾತ್ರಿಯಲ್ಲಿ ಒಬ್ಬ ಮಹಿಳೆ ನಿರ್ಭೀತಿಯಿಂದ ನಡ್ಕೊಂಡು ಹೋದ್ರೆ ಆಗ ನಮಗೆ ಸ್ವಾತಂತ್ರ್ಯ ಬಿತ್ತು ಅಂತ. ಈಗ ಮಧ್ಯರಾತ್ರಿ ಡೇ ಲೈಟ್ ಎಲ್ಲ ರೇಪ್ ಮಾಡ್ಬಿಡ್ತಾರೆ, ಬಾರ್ಡರ್ ಮಾಡ್ಬಿಡ್ತಾರೆ ಅಂತಹ ಖತರ್ನಾಕ್ ನನ್ನ ಮಕ್ಕಳು. ಅವ್ರ ಸಪೋರ್ಟರ್ಸ್ ಯಾರು? ಪಾಲಿಟಿಷಿಯನ್ಸು. ಅವ್ರ ಸಪೋರ್ಟರ್ಸ್ ಯಾರು? ಪೊಲೀಸು. ಅವ್ರ ಸಪೋರ್ಟರ್ಸ್ ಯಾರು? ಶ್ರೀಮಂತರು. ಈಗ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ಅನಾಚಾರ ನಡೀತಾ ಇದೆ, ದುರಾಚಾರ ಇದೆ. ಹಾಗಾಗಿ ಬಹುಜನ ಬಂಧುಗಳನ್ನ, ಬಹುಜನ ಭಾರತೀಯರನ್ನ ಹೊರತುಪಡಿಸಿ ಇವತ್ತು ಆಡಳಿತ ಮಾಡ್ತಾವ್ರೆ, ಅದು ಸರಿ ಇಲ್ಲ. ಈಗ ಕಾರ್ಮಿಕರ ಕಲ್ಯಾಣಕ್ಕೆ ಯೋಜನೆ ರೂಪಿಸ್ಬೇಕಾರೆ 5 ಸ್ಟಾರ್ ಹೋಟೆಲ್ ಕೂತಿರ್ತಕ್ಕಂಥವ್ರು ಯೋಜನೆ ರೂಪಿಸಕ್ಕಾಗಲ್ಲ. 5 ಸ್ಟಾರ್ ಹೋಟ್ಲ್ ಕಾರ್ಮಿಕರ ಸಮಸ್ಯೆ ಗೊತ್ತೇನಪ್ಪ? ಸ್ಟಾರ್ವೇಷನ್ ಅಂದ್ರೆ ಏನ್ ಗೊತ್ತಾ? ಉಪವಾಸ ಅಂದ್ರೆ ಏನ್ ಗೊತ್ತಾ? ಹಸಿವು ಅಂದ್ರೆ ಏನ್ ಗೊತ್ತಾ? ಅಪೌಷ್ಟಿಕತೆ ಏನ್ ಗೊತ್ತಾ? ನಮ್ಮ ಮೋದಿ ಸಾಹೇಬ್ ನಮ್ದು $1 trillion ಎಕಾನಮಿ, ನಾವು ವೆರಿ ಶಾರ್ಟ್ಲಿ ವಿಲ್ ಬಿಕಮ್ ಸೂಪರ್ ಪವರ್. ನೋಡಿ, ನಿಮ್ಗೆ ಗೊತ್ತಿರಲಿ, ಹಸುವಿನಲ್ಲಿ ಇಂಡಿಯಾ ಲಾಸ್ಟು, ಬಾಂಗ್ಲಾದೇಶ್ ಬೆಟರ್, ಪಾಕಿಸ್ತಾನ್ ಬೆಟರ್, ಶ್ರೀಲಂಕಾ ಬೆಟರ್. ನಾವು ಕೊನೆಗಿದ್ದೀವಪ್ಪ. ಅಪೌಷ್ಟಿಕತೆ, ಮಾಲ್ ನ್ಯೂಟ್ರಿಷನ್. ಸಾರಿ ಟು ಸೇ, ಬಹಳಷ್ಟು ಜನ ಯುವಕರು ಯುವತಿಯರು ದೇ ಆರ್ ಸಫರಿಂಗ್ ಫ್ರಮ್ ಮಾಲ್ ನ್ಯೂಟ್ರಿಷನ್. ಅಟ್ಲೀಸ್ಟ್ ನನ್ನ ಮುಕ್ತ ಚಿಂತಿಲ್ಲ. ಬಹಳ ಜನ ಹೆಣ್ಮಕ್ಳು, ಬಹಳ ಜನ ಹೆಣ್ಮಕ್ಳು ಮಾಡಿದ ಮುಖ